ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸುಪ್ರಿಯಾ ರೂಪಲಿ ವ್ಲಾಗ್ಸ್. ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಪ್ರಸನ್ನ ಗಣಪತಿ ಜಡ ಗಣಪತಿ ಎಂದು ಪ್ರಸಿದ್ಧವಾದ ಈ ದೇವಸ್ಥಾನಕ್ಕೆ ಐತಿಹಾಸಿಕ ಹಿನ್ನೆಲೆಯೂ ಇದೆ. ಚಿತ್ರದುರ್ಗ ಪ್ರದೇಶವನ್ನು ಆಳಿದ ಪಾಳೆಗಾರರು ರಾಜಕೀಯದ ಜೊತೆಗೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ಅವರ ಕಾಲದಲ್ಲಿ ಚಿತ್ರದುರ್ಗ ಪ್ರದೇಶಗಳಲ್ಲಿ ಅನೇಕ ದೇವಸ್ಥಾನಗಳು ನಿರ್ಮಾಣವಾದದ್ದು. ಅವುಗಳಲ್ಲಿ ಪ್ರಮುಖವಾಗಿ ಹೊಳಲ್ಕೆರೆಯಲ್ಲಿ 1ನೇ ಮದಕರಿ ನಾಯಕರ ಮೈದನು ಗುಲ್ಯಪ್ಪ ನಾಯಕರ ಪ್ರತಿಷ್ಠಾಪಿಸಿದ ಈ ಗಣಪತಿ ವಿಗ್ರಹವು ಒಂದು. ಇದು ಆಕರ್ಷಕ ಏಕಶಿಲಾ ಮೂರ್ತಿ, ಸಂಕಷ್ಟಹರ ಬಯಲು ಗಣಪತಿ, ಜಡ ಗಣಪತಿ ಎಂದು ಅದು ಹೆಸರು ಪಡೆದಿದೆ. 1475ರಲ್ಲಿ ಪ್ರತಿಷ್ಠಾಪಿಸುವಾಗ ಗಣಪತಿ 16.5 ಅಡಿ ಎತ್ತರವಿದೆ. ಈ ಏಕಶಿಲಾ ಗಣಪತಿ ವಿಗ್ರಹದ ಎಡಭಾಗದಲ್ಲಿ ಉಗ್ರ ನರಸಿಂಹನ ಮುಖದ ಭಾಗವನ್ನು ಕೆತ್ತಲಾಗಿದೆ. ಇದು ಈ ಮೂರ್ತಿಯ ಮತ್ತೊಂದು ವಿಶೇಷ. ಜೊತೆಗೆ ವಿಗ್ರಹದ ಹಿಂಭಾಗದಲ್ಲಿ ಜಡೆಯನ್ನು ಕೆತ್ತಲಾಗಿದ್ದು ಇದು ಪಾರ್ವತಿಯ ರೂಪ ಎಂದು ಹೇಳಲಾಗಿದೆ. ಈ ದೇವಸ್ಥಾನವು ಶಿವಮೊಗ್ಗದಿಂದ 80 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಚಿತ್ರದುರ್ಗದಿಂದ 30 ಕಿಲೋಮೀಟರ್ ಮತ್ತು ದಾವಣಗೆರೆಯಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಬರುವವರು ಚಿತ್ರದುರ್ಗ ಮಾರ್ಗವಾಗಿ ಬರಬಹುದು. ಈ ಜಾಗನ ವಿಸಿಟ್ ಮಾಡೋಕ್ಕೆ ಮರೀಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.